ನಿನ್ನ ನಂಬಿದೆ, ಜಗದಂಬಾರಮಣ ನಿನ್ನ ನಂಬಿದೆ. ಅಂಬಿಗನ ನಿನ್ನ ನಂಬಿದೆ, ಜಗದಂಬಾರಮಣ ನಿನ್ನ ನಂಬಿದೆ. ತುಂಬಿದ ಹರಿಗೋಲಂಬಿಗ, ಅದಕ್ಕೊಂಬತ್ತು ಚಿತ್ರ ನೋಡಂಬಿಗ. ತುಂಬಿದ ಹರಿಗೋಲಂಬಿಗ, ಅದಕ್ಕೊಂಬತ್ತು ಚಿತ್ರ ನೋಡಂಬಿಗ. ಸಂಭ್ರಮದಿಂ ನೋಡಂಬಿಗ, ಅದರಿಂಬು ನೋಡಿ ನಡೆಸಂಬಿಗ. ಅಂಬಿಗನ ನಿನ್ನ ನಂಬಿದೆ, ಜಗದಂಬಾರಮಣ ನಿನ್ನ ನಂಬಿದೆ. ಅಂಬಿಗ ಜಗದಂಬಿಗ, ಅಂಬಿಗ ನಿನ್ನ ನಂಬಿದೆ. ಅಂಬಿಗ ಅಂಬಿಗ ಎಂದು ಕುಂದು ನುಡಿಯದಿರು, ನಂಬಿದರೆ ಒಂದೇ ಹುಟ್ಟಲ್ಲಿ ಕಡೆಯ ಹಾಯಿಸುವೆನೆಂದು ನಮ್ಮ ಅಂಬಿಗರ ಚೌಡಯ್ಯ, ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯರ ಇವತ್ತು ಜಯಂತ್ಯೋತ್ಸವ ಐತಿ ಮಕ್ಕಳೇ. ಅವರ ಜಯಂತ್ಯೋತ್ಸವದ ಎಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಮೊದಲಿಗೆ 11 ಮತ್ತು 12ನೇ ಶತಮಾನದ ಒಬ್ಬ ಶ್ರೇಷ್ಠ ವಚನಕಾರರೆಂದರೆ ಅವರು ಅಂಬಿಗರ ಚೌಡಯ್ಯ ಮಕ್ಕಳೇ. ಇವರು 1160ರಲ್ಲಿ ಹಾವೇರಿ ಜಿಲ್ಲೆಯ ಶಿವಪುರ ಎಂಬಲ್ಲಿ ಏನ್ ಮಾಡ್ತಾರ, ಜನಿಸ್ತಾರ. ವಿರೂಪಾಕ್ಷ ಮತ್ತು ಪಂಪಾದೇವಿ ಅಂತೇಳಿ ಅವರಿಗೆ ಒಬ್ರು ಹುಟ್ಟುತ್ತಾರ. ಅವ್ರ ಹೆಸರೇ ಚೌಡೇಶ. ಮೊದಲ ಹೆಸರು ಏನ್ ಕರೀತಿದ್ರು, ಚೌಡೇಶ ಅಂತ ಕರೀತಿದ್ರು. ಬರಬರ್ತ್ ಏನಾಯ್ತು, ಅಂಬಿಗರ ಚೌಡಯ್ಯ. ಅಂಬಿಗರ ಅಂತ ಯಾಕೆ ಬಂತಂದ್ರ ಅವ್ರು ಏನ್ ಮಾಡ್ತಿದ್ರು, ಗುಪ್ತರ ಕಾಲದಲ್ಲಿ ಏನ್ ಮಾಡ್ತಿದ್ರು, ದೋಣಿಯಲ್ಲಿರುವಂತ ಜನರನ್ನು ದೋಣಿಯನ್ನು ದಾಟಿಸೋದು ಹಡಗಿನ ಮುಖಾಂತರ. ದೋಣಿ ಅಂತ ಗೊತ್ತಾ, ಆ ದೋಣಿಯಲ್ಲಿ ಮಂದಿನ ಕರ್ಕೊಂಡು ಹೋಗಿ ದೋಣಿ ದಾಟಿಸೋದು ಮತ್ತೆ ಕರ್ಕೊಂಡು ಹೋಗೋದು. ಇಂಥ ಒಂದು ಕಾಯಕವನ್ನು ಯಾರು ಮಾಡ್ತಿದ್ರು ಅಂದ್ರ ಅಂಬಿಗರ ಚೌಡಯ್ಯರು ಮಾಡ್ತಿದ್ರು. ಅದಕ್ಕೆ ಅವರ ಹೆಸರು ಚೌಡೇಶ್ ಹೋಗಿ ಅಂಬಿಗರ ಚೌಡಯ್ಯ ಅಂತ ಬಂತ ಮಕ್ಕಳೇ. ಅವರ ವಚನದ ಅಂಕಿತ ನಾಮ ಏನಪ್ಪಾ ಅಂದ್ರ ಅಂಬಿಗರ ಚೌಡಯ್ಯ ಅಂತೇಳಿ ಮಕ್ಕಳೇ. ಒಂದು ಕಥೆ ಐತ್ ಮಕ್ಕಳ ಇವ್ರ ಬಗ್ಗೆ. ಏನಂದ್ರ ಯಾರೋ ಒಬ್ಬ ಸಾಯಕತ್ತಿರ್ತಾನ. ಆ ಒಂದು ಸಂದರ್ಭದಲ್ಲಿ ಒಬ್ಬ ಏನ್ ಮಾಡ್ತಾನ, ಊರಿನ ಯುವಕ, ಏ ಅಂಬಿಗರ ಚೌಡಯ್ಯ ನೀ ಏನ್ ಮಾಡ್ಬೇಕಂದ್ರ ಅವನು ಬದುಕಿಸಪ್ಪ, ನೋಡು ನಿನ್ನ ಎಂತ ವಚನಕಾರ ಅದಿ, ಎಂತ ಒಬ್ಬ ದೈವ ಭಕ್ತರದೀಪ ನನ್ಗೆ ಗೊತ್ತಾಗ್ತೈತೆ ಅಂತೇಳಿ ಅವ್ರಿಗೆ ಏನ್ ಮಾಡ್ತಾರ, ಚಾಲೆಂಜ್ ಮಾಡ್ತಾರ. ಅಂತ ಒಂದು ಪ್ರಸಂಗಗಳಿಗೆ ಏನ್ ಮಾಡ್ತಾರ ಅಂದ್ರ ಅಂಬಿಗರ ಚೌಡಯ್ಯನವರು ದೇವರಲ್ಲಿ ಭಕ್ತಿಯನ್ನು ಇಟ್ಟು ಆ ಒಂದು ವ್ಯಕ್ತಿಯನ್ನು ಏನ್ ಮಾಡ್ತಾರ, ಜೀವ ಏನ್ ಮಾಡ್ತಾರ, ಆ ವ್ಯಕ್ತಿಗೆ ಜೀವ ಕೊಡ್ತಾರ. ಕೊಟ್ಟಂತ ಸಂದರ್ಭದಲ್ಲಿ ಆ ಒಂದು ಊರಿನ ರಾಜ ಏನ್ ಮಾಡ್ತಾನಂದ್ರ, ಅಯ್ಯೋ ಆ ಒಂದು ಊರಿನ ರಾಜ ಏನ್ ಮಾಡ್ತಾನಂದ್ರ, ಆ ಊರಿನ ರಾಜ ಇಂತ ಒಬ್ಬ ವ್ಯಕ್ತಿಯನ್ನು ಬದುಕಿಸಿಪ ನೀನ, ಅದಕ್ಕ ನಾನು ಅರ್ಧ ರಾಜನೇ ಕೊಟ್ಟು ಬಿಡ್ತೀನಿ, ತಗೊಂಡ್ ಬಿಡುಪ ಅಂತ ಹೇಳ್ತಾರ. ಅಂತವ್ರು ಏನ್ ಹೇಳ್ತಾರ ಅಂಬಿಗರ ಚೌಡಯ್ಯ, ಇಲ್ಲ ಬ್ಯಾಡ ರೀ, ನಮ್ಗೆ ಬ್ಯಾಡ, ಯಾವ ಒಂದು ಆಸ್ತಿನೂ ಬೇಡ ಅಂತ ಹೇಳ್ತಾರ. ಇಲ್ಲ ಇದು ನನ್ನ ಖುಷಿ, ಇದನ್ನ ತಗೊಂಡ್ ಬಿಡುಪ ಅಂತ ಹೇಳ್ತಾರ. ಅವಾಗ ಏನ್ ಮಾಡ್ತಾರ ಅಂಬಿಗರ ಚೌಡಯ್ಯನವರು ಆ ಒಂದು ಆಸ್ತಿಯನ್ನು ಇದು ತಮ್ಮ ಗುರುಗಳಿಗೆ ಕೊಡ್ತಾರ. ನೋಡ್ರಿ ಎಂತ ಗುರು ಶಿಷ್ಯನ ಪ್ರೀತಿ. ಆ ಒಂದು ಆಸ್ತಿ ಅವ್ರು ತೆಗೆದು ಬದಲಿಸ್ಕೊಳ್ಳಿಲ್ಲ, ಗುರುಗಳಿಗೆ ಕಾಣಿಕೆ ಹಾಕಿ ಕೊಟ್ರು. ಅವಾಗ ಗುರುಗಳು ಹೇಳ್ತಾರ, ಕೆಲವು ಅಂಬಿಗ ಚೌಡಯ್ಯ ನೀ ಎಂತ ಒಬ್ಬ ಭಕ್ತಪ್ಪ, ನಿನ್ನಂತ ಶಿಷ್ಯ ಪಡಿಬೇಕ ನಾ ಪುಣ್ಯ ಮಾಡಿನಪ್ಪ. ಇವತ್ತು ಈ ಶಿವಪುರ ಹೋಗಿ ಏನಕ್ಕೈತಂದ್ರ ಚೌಡ ದಾನಾಪುರ ಆಕೈತಿ ಅಂತೇಳಿ ಅಂತಾರ. ಇನ್ನಾದ್ರೂ ಹಾವೇರಿ ಜಿಲ್ಲೆಯೊಳಗೆ ಏನೈತಂದ್ರ ಚೌಡೇಶ ದಾನಾಪುರ ಅಂತೇಳಿ ಐತ್ ಮಕ್ಕಳು. ಯಾಕಂದ್ರ ಅವರು ಒಂದು ಕೊಡುಗೆ ಅಂತ ಹೇಳ್ಬೋದು. ಅದೇ ತರನಾಗಿ ಇವರು ಸಾಕಷ್ಟು ವಚನಗಳು ಬರೆದಾರ. ಇವರು ವಚನಗಳು ನೇರ ದಿಟ್ಟವಾಗಿರ್ತಾವು. ನಾವು ಸುಮಾರವಾಗಿ ನೋಡ್ಬೇಕಂದ್ರ ನಮ್ಮ ಕನ್ನಡ ಸಾಹಿತ್ಯ ವಚನಕಾರರಲ್ಲಿ ಸರ್ವಜ್ಞರ ವಚನ ಮತ್ತು ಅಂಬಿಗರ ಚೌಡಯ್ಯರ ವಚನ ಮಾತ್ರ ದಿಟ್ಟತನದ ಅಂತ ಹೇಳ್ತೀನಿ ಮಕ್ಕಳೇ. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ನೀನೆ ನನ್ನ ಗುರುವೋ, ನೀನೆ ನನ್ನ ಏರುವೋ, ನೀನೆ ನನ್ನ ದೈವವೋ, ನೀನೆ
ನೀನೆ ನನ್ನ ಜೀವವು